ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಮೆಕ್ಸಿಕೋ ದೇಶ ಈಗ ಅಕ್ಷರಶಃ ಯುದ್ಧ ಭೂಮಿಯಾಗಿ ಬದಲಾಗಿದೆ. ಇಡೀ ದೇಶವೇ ಹೊತ್ತಿ ಉರಿತಾ ಇದೆ. ಇದಕ್ಕೆ ಕಾರಣ ವಿಶ್ವದ ಮೋಸ್ಟ್ ವಾಂಟೆಡ್ ಹಾಗೂ ಅತ್ಯಂತ ಕ್ರೂರ ಡ್ರಗ್ ಮಾಫಿಯಾ ಡಾನ್ನ ಹತ್ಯೆ. ತಮ್ಮ ನಾಯಕನ ಸಾವಿನಿಂದ ರೊಚ್ಚಿಗೆದ್ದಿರುವ ಡ್ರಗ್ ಕಾರ್ಟೆಲ್ ಉಗ್ರರು ದೇಶಾದ್ಯಂತ ದೊಂಬಿ ಎಬ್ಬಿಸಿದ್ದಾರೆ. ರಸ್ತೆಗಳು, ಸೂಪರ್ ಮಾರ್ಕೆಟ್ಗಳು, ಬ್ಯಾಂಕ್ಗಳು ಹಾಗೂ ವಾಹನಗಳಿಗೆ ಬೆಂಕಿ ಹಚ್ಚಿ ಭೀಕರವಾಗಿ ಸೇಡು ತೀರಿಸಿಕೊಳ್ತಿದ್ದಾರೆ. ಈ ಹೈಡ್ರಾಮಾ ಮತ್ತು ರಕ್ತಪಾತದ ನಡುವೆ ಮೆಕ್ಸಿಕೋದಲ್ಲಿರುವ ಭಾರತೀಯರಿಗೆ ಕೇಂದ್ರ ಸರ್ಕಾರ ತುರ್ತು ಹೈ ಅಲರ್ಟ್ ಘೋಷಿಸಿದೆ. ಯಾರಿವನು ಈ ಎಲ್ ಮೆಂಚೋ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟ ಆ ಒಂದು ವಾರ್ನಿಂಗ್ನಿಂದ ಈ ಡಾನ್ನ ಎನ್ಕೌಂಟರ್ ಆಗಿದ್ದೇಗೆ? ಭಾರತೀಯರಿಗೆ ನೀಡಲಾಗಿರುವ ಎಚ್ಚರಿಕೆ ಏನು? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೋಸ್ಟ್ ವಾಂಟೆಡ್ ಡಾನ್ ಎಲ್ ಮೆಂಚೋ ಎನ್ಕೌಂಟರ್. ಸ್ನೇಹಿತರೆ, ಭಾನುವಾರ ಮೆಕ್ಸಿಕೋ ಸೇನೆ ಒಂದು ಐತಿಹಾಸಿಕ ಕಾರ್ಯಾಚರಣೆ ನಡೆಸಿದೆ. ಮೆಕ್ಸಿಕೋದ ಅತ್ಯಂತ ಭೀಕರ ಡ್ರಗ್ಸ್ ಗ್ಯಾಂಗ್ ಆಗಿರುವ ಜೆಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಅಥವಾ ಸಿಜೆಎನ್ಜಿನ ನಾಯಕ 59 ವರ್ಷದ ನೆಮೆಸಿಯೋ ಒಸೆಗುರಾ ಸೆರ್ವಾಂಟೆಸ್ ಅಲಿಯಾಸ್ ಎಲ್ ಮೆಂಚೋನನ್ನ ಸೇನೆ ಬೇಟೆಯಾಡಿದೆ. ಜೆಲಿಸ್ಕೋ ರಾಜ್ಯದ ತುಪಾಲ್ಪ ಎಂಬಲ್ಲಿ ನಡೆದ ಭೀಕರ ಗುಂಡಿನ ಚಕಮಕಿಯಲ್ಲಿ ಈ ಡಾನ್ಗೆ ಗುಂಡೇಟು ಬಿದ್ದಿದೆ. ಆತನನ್ನ ಬಂಧಿಸಿ ಚಿಕಿತ್ಸೆಗಾಗಿ ಮೆಕ್ಸಿಕೋ ಸಿಟಿಗೆ ಹೆಲಿಕಾಪ್ಟರ್ನಲ್ಲಿ ಕರೆತರುವಾಗ ಮಾರ್ಗ ಮಧ್ಯೆಯೇ ಆತ ಪ್ರಾಣ ಬಿಟ್ಟಿದ್ದಾನೆ. ಅಂದಹಾಗೆ ಈತನ ತಲೆಗೆ ಅಮೆರಿಕ ಸರ್ಕಾರ ಬರೋಬ್ಬರಿ $15 ಮಿಲಿಯನ್ ಅಂದರೆ ಸುಮಾರು 136 ಕೋಟಿ ರೂಪಾಯಿಗಳ ಬಹುಮಾನ ಘೋಷಿಸಿತ್ತು. ಕಾರ್ಯಾಚರಣೆ ವೇಳೆ ಈತನ 6 ಬೆಂಬಲಿಗರನ್ನು ಕೊಲ್ಲಲಾಗಿದೆ. ರಾಕೆಟ್ ಲಾಂಚರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ರೊಚ್ಚಿಗೆದ್ದ ಡ್ರಗ್ ಮಾಫಿಯಾ, ರಸ್ತೆ, ಏರ್ಪೋರ್ಟ್ಗಳೆಲ್ಲ ಧಗಧಗ. ತಮ್ಮ ಬಾಸ್ನನ್ನ ಸೇನೆ ಕೊಂದಿದೆ ಅಂತ ಸುದ್ದಿ ತಿಳಿತಾ ಇದ್ದಂತೆ ಸಿಜೆಎನ್ಜಿ ಕಾರ್ಟೆಲ್ನ ಸಾವಿರಾರು ಶಸ್ತ್ರಸಜ್ಜಿತ ಗೂಂಡಾಗಳು ಮೆಕ್ಸಿಕೋದ ಬೀದಿಗಿಳಿದಿದ್ದಾರೆ. ಕನಿಷ್ಠ 13 ರಾಜ್ಯಗಳಲ್ಲಿ ರಂಪಾಟ ಶುರು ಮಾಡಿದ್ದಾರೆ. ಬಸ್ಗಳು, ಕಾರ್ಗಳಿಗೆ ಬೆಂಕಿ ಹಚ್ಚಿ ಹೆದ್ದಾರಿಗಳನ್ನು ಬ್ಲಾಕ್ ಮಾಡಿದ್ದಾರೆ. ಪೆಟ್ರೋಲ್ ಬಂಕ್, ಫಾರ್ಮಸಿ, ಬ್ಯಾಂಕ್ಗಳನ್ನು ಸುಟ್ಟು ಬೂದಿ ಮಾಡಿದ್ದಾರೆ. ಗ್ವಾಡಲಜಾರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ನುಗ್ಗಿ ದಾಂಧಲೆ ನಡೆಸಿದ್ರಿಂದ ಪ್ರಯಾಣಿಕರು ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಓಡಿ ಹೋಗಿದ್ದಾರೆ. ಅಮೆರಿಕ ಮತ್ತು ಕೆನಡಾ ವಿಮಾನಯಾನ ಸಂಸ್ಥೆಗಳು ಮೆಕ್ಸಿಕೋಗೆ ತೆರಳುವ ತಮ್ಮ ಎಲ್ಲ ಫ್ಲೈಟ್ಗಳನ್ನು ರದ್ದು ಮಾಡಿವೆ. ವಿಶೇಷ ಅಂದರೆ ಈ ವರ್ಷದ ಫುಟ್ಬಾಲ್ ವಿಶ್ವಕಪ್ಗೆ ಆತಿಥ್ಯ ವಹಿಸಲಿರುವ ಪ್ರಮುಖ ನಗರವಾದ ಗ್ವಾಡಲಜಾರಾ ಈಗ ಸ್ಮಶಾನ ಮೌನಕ್ಕೆ ಜಾರಿದ್ದು, ಶಾಲಾ ಕಾಲೇಜು, ಬಸ್ ಸಂಚಾರ ಎಲ್ಲವನ್ನೂ ಬಂದ್ ಮಾಡಲಾಗಿದೆ. ಜನ ಮನೆಯಿಂದ ಹೊರಬರಲು ನಡುಗ್ತಿದ್ದಾರೆ. ಯಾರಿವನು ಎಲ್ ಮೆಂಚೋ? ಪೊಲೀಸ್ ಅಧಿಕಾರಿಯಿಂದ ಭೂಗತ ಪಾತಕಿಯಾದ ಕಥೆ. ಈ ಎಲ್ ಮೆಂಚೋ ಕಥೆ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ. 1966ರಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಈತ ಆರಂಭದಲ್ಲಿ ಅವಕಾಡೋ ತೋಟಗಳಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ. ಆಮೇಲೆ ಅಮೆರಿಕಕ್ಕೆ ಹೋಗಿ ಡ್ರಗ್ಸ್ ದಂಧೆಯಲ್ಲಿ ಸಿಕ್ಕಿಬಿದ್ದು ಜೈಲು ಸೇರಿ ಮೆಕ್ಸಿಕೋಗೆ ಗಡಿಪಾರಾಗಿದ್ದ. ಮೆಕ್ಸಿಕೋಗೆ ವಾಪಸ್ ಬಂದವನು ನೇರವಾಗಿ ಸೇರಿದ್ದು ಪೊಲೀಸ್ ಇಲಾಖೆಗೆ. ಹೌದು, ಕೆಲಕಾಲ ಪೊಲೀಸ್ ಆಗಿದ್ದ ಈತ ಆಮೇಲೆ ಖಾಕಿ ಬಿಟ್ಟು ಮತ್ತೆ ಡ್ರಗ್ಸ್ ಮಾಫಿಯಾಗೆ ಎಂಟ್ರಿ ಕೊಟ್ಟ. 2009ರಲ್ಲಿ ತನ್ನದೇ ಆದ ಸಿಜೆಎನ್ಜಿ ಎಂಬ ರಕ್ತ ಪಿಪಾಸು ಗ್ಯಾಂಗ್ ಕಟ್ಟಿದ. ಅಮೆರಿಕಕ್ಕೆ ಟನ್ಗಟ್ಟಲೆ ಕೊಕೇನ್, ಹೆರಾಯಿನ್ ಮತ್ತು ಫೆಂಟನಿಲ್ ಡ್ರಗ್ಸ್ ಸಪ್ಲೈ ಮಾಡೋದಕ್ಕೆ ಶುರು ಮಾಡಿದ. ಇವನು ಎಷ್ಟು ಕ್ರೂರಿ ಅಂದರೆ ವಿರೋಧಿಗಳ ತಲೆ ಕಡಿಯೋದು ಇವನ ಗ್ಯಾಂಗ್ನ ಫೇವ್ರೇಟ್ ಕೆಲಸ ಆಗಿತ್ತು. 2015ರಲ್ಲಿ ಇವನನ್ನ ಹಿಡಿಯೋದಿಕ್ಕೆ ಬಂದಿದ್ದ ಸೇನಾ ಹೆಲಿಕಾಪ್ಟರ್ ಅನ್ನೇ ರಾಕೆಟ್ ಲಾಂಚರ್ ಬಳಸಿ ಹೊಡೆದುರುಳಿಸಿದ್ದ. ಕುಖ್ಯಾತ ಡಾನ್ ಎಲ್ ಚಾಪೋ ಜೈಲು ಸೇರಿದ ಮೇಲೆ ಮೆಕ್ಸಿಕೋದ ಅತಿ ದೊಡ್ಡ ಸಾಮ್ರಾಜ್ಯ ಇವನದ್ದೇ ಆಗಿತ್ತು. ಟ್ರಂಪ್ ಎಚ್ಚರಿಕೆಗೆ ಬೆಚ್ಚಿದ ಮೆಕ್ಸಿಕೋ, ಅಮೆರಿಕ ಸಹಾಯದಿಂದ ಡೆಡ್ಲಿ ಆಪರೇಷನ್. ಮೆಕ್ಸಿಕೋ ಸರ್ಕಾರ ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ಆಪರೇಷನ್ ಮಾಡಿದ್ಯಾಕ್ ಗೊತ್ತಾ? ಅದಕ್ಕೆ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಡ್ರಗ್ಸ್ ಬರೋದು ನಿಲ್ಲಿಸದೇ ಇದ್ರೆ ಮೆಕ್ಸಿಕೋದ ವಸ್ತುಗಳ ಮೇಲೆ ಭಾರಿ ಸುಂಕ ಮತ್ತು ನಿರ್ಬಂಧ ಹಾಕ್ತೀನಿ, ಬೇಕಾದ್ರೆ ಸೇನೆಯನ್ನ ನುಗ್ಗಿಸ್ತೀನಿ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ರು. ಇದರಿಂದ ಎಚ್ಚೆತ್ತ ಮೆಕ್ಸಿಕೋ ಅಧ್ಯಕ್ಷೆ ಕ್ಲೌಡಿಯಾ ಶೀನ್ಬೌಮ್ ಅಮೆರಿಕದ ಗುಪ್ತಚರ ಇಲಾಖೆಯ ಮಾಹಿತಿಯ ಸಹಾಯದಿಂದಲೇ ಈ ಬೃಹತ್ ಎನ್ಕೌಂಟರ್ ಮಾಡಿಸಿದ್ದಾರೆ. ಮೆಕ್ಸಿಕೋದಲ್ಲಿರುವ ಭಾರತೀಯರಿಗೆ ಹೈ ಅಲರ್ಟ್.
ಈ ಭೀಕರ ಗಲಭೆಗಳ ಹಿನ್ನೆಲೆಯಲ್ಲಿ ಭಾರತೀಯ ರಾಯಭಾರ ಕಚೇರಿ ತುರ್ತು ಎಚ್ಚರಿಕೆ ಪ್ರಕಟಿಸಿದೆ. ಜೆಲಿಸ್ಕೋ, ಮೈಕ್ರೋಕಾನ್, ಗೆರೆರೋ ಸೇರಿದಂತೆ ಮೆಕ್ಸಿಕೋದ ಪ್ರಮುಖ ರಾಜ್ಯಗಳಲ್ಲಿರುವ ಭಾರತೀಯರು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಬರಬಾರದು. ಕಿಟಕಿ ಬಾಗಿಲು ಮುಚ್ಚಿಕೊಂಡು ಸುರಕ್ಷಿತವಾಗಿರಿ. ಗುಂಪು ಸೇರುವ ಜಾಗಗಳಿಗೆ ಹೋಗಬೇಡಿ ಅಂತ ಸೂಚನೆ ನೀಡಿದೆ. ತುರ್ತು ಪರಿಸ್ಥಿತಿ ಇದ್ರೆ ಸ್ಥಳೀಯ 911 ನಂಬರ್ಗೆ ಅಥವಾ ಭಾರತೀಯ ರಾಯಭಾರ ಕಚೇರಿಯ ಸಹಾಯವಾಣಿ ಸಂಖ್ಯೆ 525548477539 ಇದಕ್ಕೆ ಕರೆ ಮಾಡೋದಕ್ಕೆ ತಿಳಿಸಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಒಂದು ಕಾಲದಲ್ಲಿ ಪೊಲೀಸ್ ಆಗಿದ್ದ ವ್ಯಕ್ತಿ ಇಡೀ ದೇಶವನ್ನೇ ನಡುಗಿಸುವ ಡ್ರಗ್ ಲಾರ್ಡ್ ಆಗಿ ಕೊನೆಗೆ ಸೇನೆಯ ಗುಂಡಿಗೆ ಬಲಿಯಾಗಿದ್ದಾನೆ. ಈತನ ಸಾವಿನಿಂದ ಮೆಕ್ಸಿಕೋದಲ್ಲಿ ಶಾಂತಿ ನೆಲೆಸುತ್ತಾ ಅಥವಾ ಗ್ಯಾಂಗ್ ವಾರ್ ಮತ್ತಷ್ಟು ಹೆಚ್ಚಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ನೇಹಿತರೆ, ಡ್ರಗ್ ಮಾಫಿಯಾವನ್ನ ಮಟ್ಟ ಹಾಕಲು ಮೆಕ್ಸಿಕೋ ಸೇನೆ ತೆಗೆದುಕೊಂಡ ಈ ಕಠಿಣ ನಿರ್ಧಾರ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಖಡಕ್ ವಾರ್ನಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.